ಹಾಯ್ ಗೆಳೆಯರೇ, ಮೌನ ಮಂಜರಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಗೆ ಹೇಳಲು ಹೊರಟಿರುವುದು ರಶ್ಮಿ ಎಂಬಾಕೆಯ ಕತೆ. ರಶ್ಮಿಯ ಗಂಡ ಅಮೆರಿಕಾಗೆ ಹೋದಾಗ ಆಕೆಯ ಜೀವನದಲ್ಲಿ ನಡೆದ ಒಂದು ರೋಚಕ ಘಟನೆ ಇದು. ಕೊನೆಯವರೆಗೂ ನೋಡಿ. ನಾನು ರಶ್ಮಿ ಎಲ್ಲ ಶಿಕ್ಷಣ ಮುಗಿದ ಬಳಿಕ 1-2 ತಿಂಗಳು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಆ ಸಮಯದಲ್ಲಿ ನನಗೆ ಒಳ್ಳೆಯ ಸಂಬಂಧವೊಂದು ಕೂಡಿ ಬಂತು. ನಾನು ಮದುವೆಗೆ ಒಪ್ಪಿಗೆ ನೀಡಿದೆ. ನನ್ನ ಗಂಡನ ಹೆಸರು ಕಿರಣ್. ಅವನು ನೋಡಲು ಗಟ್ಟಿಮುಟ್ಟಾಗಿದ್ದ. ಅವನ ತಾಯಿ ತೀರಿ ಹೋಗಿದ್ದರು. ತಂದೆ ಹಳ್ಳಿಯ ಮನೆಯಲ್ಲಿ ಆರಾಮವಾಗಿ ಹೊಲ ನೋಡಿಕೊಳ್ಳುತ್ತಿದ್ದರು. ನಮ್ಮ ಸಂಬಂಧಿಕರೆಲ್ಲ ಅಲ್ಲೇ ಇದ್ದ ಕಾರಣ ಅವರಿಗೆ ಊಟದ ಚಿಂತೆ ಇರಲಿಲ್ಲ. ನಾನು ಮೈಸೂರಿಗೆ ಕರೆದರೂ ಅವರು ಬರಲು ಒಪ್ಪಲಿಲ್ಲ. ಕಿರಣ್ ಗಟ್ಟಿಮುಟ್ಟಾಗಿದ್ದರು. ಅವನಿಗೆ ಒಂದು ಸಮಸ್ಯೆ ಇತ್ತು. ಹೆಚ್ಚು ಕೆಲಸ ಮಾಡಿದ್ದರಿಂದ ಅವನಿಗೆ ವೈದ್ಯರ ಚಿಕಿತ್ಸೆ ನಡೆಯುತ್ತಿತ್ತು. ನನ್ನ ಹಸಿವು ತೀರಿಸಿಕೊಳ್ಳಲು ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ. ಮೊದಮೊದಲು ಹೆದರಿಕೆಯಿಂದ ಹೀಗಾಗುತ್ತಿರಬಹುದು ಎಂದುಕೊಂಡಿದ್ದೆ. ಆದರೆ ಪ್ರತಿ ಸಾರಿ ಇದೇ ರೀತಿ ಆದಾಗ ನನಗೆ ಬೇಸರವಾಗುತ್ತಿತ್ತು. ನೀವೇ ಹೇಳಿ, ಪ್ರತಿ ಸಾರಿ ಹೀಗಾದರೆ ಜೀವನ ಹೇಗೆ ಸಾಗಬೇಕು? ಹೀಗಾಗಿ ನಾನು ಮನೆಯಲ್ಲಿ ಬೇರೆ ಬೇರೆ ತರಕಾರಿಗಳನ್ನು ಉಪಯೋಗಿಸಿ ನನ್ನ ಹಸಿವನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅದರಿಂದ ಅಷ್ಟೇನೂ ಪ್ರಯೋಜನವಾಗಲಿಲ್ಲ. ಹಳೆಯ ಸ್ನೇಹಿತರ ಬಳಿ ಹೇಳಿದರೆ ಸಹಾಯ ಸಿಗುತ್ತಿತ್ತು. ಆದರೆ ಅದು ಶಾಶ್ವತವಾಗಿರಲಿಲ್ಲ. ಜೀವನದಲ್ಲಿ ಸಮಸ್ಯೆ ಎದುರಾಗಿತ್ತು. ಹೀಗಿರುವಾಗ ಕಿರಣ್ಗೆ ಪ್ರಮೋಷನ್ ಸಿಕ್ಕಿ ಅವನು ಅಮೆರಿಕಾಗೆ ಹೋಗಬೇಕಾಯಿತು. ಹೋಗುವಾಗ ನನ್ನನ್ನು ತವರಿಗೆ ಹೋಗುವಂತೆ ಹೇಳಿದ. ನಾನು ಹಳ್ಳಿಗೆ ಹೋಗಿರುತ್ತೇನೆ, ಅಲ್ಲಾದರೂ ಮಾವ ಇದ್ದಾರಲ್ಲ ಅಂದೆ. ಅವನು ಸರಿ ಎಂದು ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ಹೋದ. ಊರಿಗೆ ಬಂದ 4-5 ದಿನ ಎಲ್ಲವೂ ಚೆನ್ನಾಗಿತ್ತು. ಮಾವ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನಾನು ಅಡುಗೆ ಮಾಡಿಕೊಂಡು ಟಿವಿ ನೋಡಿಕೊಂಡು ಇರುತ್ತಿದ್ದೆ. ಒಂದು ದಿನ ಅವರು ಮೈಮೇಲೆ ನೀರು ಸುರಿದುಕೊಳ್ಳುವಾಗ ನೋಡಿದೆ. ನೋಡಿದಾಗಿನಿಂದ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅಂದು 3-4 ಬಾರಿ ಸಮಾಧಾನ ಮಾಡಿಕೊಂಡೆ. ಹಳ್ಳಿ ಎಂದರೆ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತಿಯ ತಾಣ. ಹಳ್ಳಿಯಲ್ಲಿ ಪ್ರಕೃತಿ, ಹವಾಮಾನ, ಪರಿಸರ ಒಂದಕ್ಕೊಂದು ಬೆಸೆದುಕೊಂಡಿವೆ. ಹಸಿರು ಹೊತ್ತಾದ ಬೆಳೆಗಳು, ಶುದ್ಧ ಹವಾಮಾನ, ಹಕ್ಕಿಗಳ ಗಾನ ಹಳ್ಳಿಯ ಹೃದಯದಂತಿರುತ್ತವೆ. ನೀರಿನ ಸರೋವರಗಳು, ನದಿಗಳು, ಹಣ್ಣು ಹಂಪಲು ಮರಗಳು ಹಳ್ಳಿಗೆ ವಿಶೇಷ ಸೊಬಗನ್ನು ನೀಡುತ್ತವೆ. ಹಳ್ಳಿಯಲ್ಲಿ ಸಿಟಿಯಂತೆ ಟ್ರಾಫಿಕ್ ಇರುವುದಿಲ್ಲ. ವಾಹನಗಳ ಓಡಾಟ ಕಡಿಮೆ. ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ. ಹಳ್ಳಿಯ ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅದರ ಸೊಗಡನ್ನು ಹೆಚ್ಚಿಸುತ್ತವೆ. ನಾನು ಹಳ್ಳಿಗೆ ಬಂದು 1 ತಿಂಗಳಾಗಿತ್ತು. ಒಂದು ವಿಷಯವನ್ನು ಗಮನಿಸಿದೆ. ಕೆಲವೊಮ್ಮೆ ನನಗೆ ಕಲೆ ಸಿಗುತ್ತಿದ್ದರಿಂದ ಅನುಮಾನ ಶುರುವಾಯಿತು. ಮಾವನ ವರ್ತನೆ ನನಗೆ ಅನುಮಾನ ಮೂಡಿಸುವಂತಿತ್ತು. ವಾರದಲ್ಲಿ 4-5 ಬಾರಿ ಕಲೆ ಸಿಗುತ್ತಿತ್ತು. ಆದರೆ ಅವರು ಮಾತ್ರ ಏನೂ ಗೊತ್ತಿಲ್ಲದಂತೆ ಇರುತ್ತಿದ್ದರು. ತೋಟಗಳಲ್ಲಿ ಹಣ್ಣುಗಳು, ತರಕಾರಿ, ಕಿತ್ತಳೆ, ಬಾಳೆಹಣ್ಣು, ಮಾವು ಎಲ್ಲವೂ ಇರುತ್ತಿದ್ದರಿಂದ ನಾನು ಒಂದು ದಿನ ಹೊಲದತ್ತ ಹೋದೆ. ಹಣ್ಣಿನ ಮರಗಳು, ಹೂವುಗಳು, ತರಕಾರಿಗಳು ಸಮೃದ್ಧವಾಗಿದ್ದವು. ಅಲ್ಲಿ ಬಸಪ್ಪ ಮತ್ತು ವಯಸ್ಸಾದ ಕೂಲಿಯಾಕೆ ಕಬ್ಬಿನ ಗದ್ದೆಯಿಂದ ಹೊರಬಂದರು. ನಾನು ಹಳ್ಳಿಯಲ್ಲೇ ಬೆಳೆದಿದ್ದರಿಂದ ಎಲ್ಲವೂ ಅರ್ಥವಾಗಿತ್ತು. ಕೂಡಲೇ ನಾನು ಅಲ್ಲಿಂದ ಮನೆಗೆ ವಾಪಸ್ ಬಂದೆ. ಏನು ಮಾಡಬೇಕೆಂದು ತೋಚಲಿಲ್ಲ. ಗಾಬರಿಯಾಯಿತು. ಇದೆಲ್ಲ ಚಿಂತೆ ಬೇಡ ಎಂದು ಕೆಲಸ ಮಾಡಿದೆ. ಮರುದಿನ ಮತ್ತೆ ಕಲೆಯನ್ನು ನೋಡಿದಾಗ ಎಲ್ಲವೂ ಹೇಗೆ ಆಗುತ್ತಿದೆ ಎಂದು ತಿಳಿಯಿತು. ನಾನು ಮನೆಯಲ್ಲಿ, ಹೊಲದಲ್ಲಿ ಅವರು ಏನು ಮಾಡುತ್ತಾರೆ ಎಂದು ಗಮನಿಸಲು ಶುರು ಮಾಡಿದೆ. ಅವರು ನನ್ನನ್ನೇ ನೋಡುತ್ತಿದ್ದರು. ನಾನು ಎಲ್ಲಿಗೆ ಹೋದರೂ ಸಾಯಂಕಾಲ ಕಸಗುಡಿಸುವಾಗ ಮನೆಯಲ್ಲಿ ಇರುತ್ತಿದ್ದರು. ನನಗೆ ಎಲ್ಲವೂ ನಿಧಾನವಾಗಿ ಅರ್ಥವಾಗತೊಡಗಿತು. ಒಂದು ದಿನ ಸಿನಿಮಾ ನೋಡಿದ ಬಳಿಕ ನನ್ನ ಗಂಡನಿಗೆ ಆರೋಗ್ಯ ಸಮಸ್ಯೆ ಇದೆ ಎಂದು ಗೊತ್ತಾಯಿತು. ನಾನು ಎಲ್ಲಿಯೂ ಹೋಗುತ್ತಿಲ್ಲ. ನನ್ನ ಜೀವನದಲ್ಲಿ ಸಂತೋಷವನ್ನು ಕಂಡು 5-6 ತಿಂಗಳುಗಳೇ ಕಳೆದಿವೆ. ಇವರು ಮನೆಯಲ್ಲಿ ಇಲ್ಲದಿದ್ದರೂ ಹೊರಗೆ ಹೋಗಿ ಬರುತ್ತಿದ್ದಾರೆ. ನಾನೇಕೆ ಒಮ್ಮೆ ಪ್ರಯತ್ನಿಸಬಾರದು? ಒಂದು ವೇಳೆ ಯಶಸ್ವಿಯಾದರೆ ಎಲ್ಲವೂ ಮನೆಯಲ್ಲೇ ಇರುತ್ತದೆ. ಹೊರಗೆ ಯಾರಿಗೂ ಗೊತ್ತಾಗುವುದಿಲ್ಲ ಎಂಬ ಯೋಚನೆ ಬಂತು. ಮೊದಲಿಗೆ ಬೇಡವೆನಿಸಿದರೂ ಆಗಿದ್ದು ಆಗಲಿ ಎಂದು ನಿರ್ಧರಿಸಿದೆ. ಮನೆ ನಮ್ಮ ಜೀವನದಲ್ಲಿ ಪ್ರಮುಖವಾದದ್ದು. ಅದು ಕುಟುಂಬ ಮತ್ತು ಭಾವನೆಗಳ ಕೇಂದ್ರ. ಮನೆ ಶಾಂತಿಯ ಆಶ್ರಯ ಮತ್ತು ರಕ್ಷಣೆ ನೀಡುವ ಸ್ಥಳ. ಮರುದಿನದಿಂದ ನಾನು ಮನೆಯಲ್ಲಿದ್ದಾಗ ಆಗಾಗ ಕೆಲಸ ಮಾಡುತ್ತಾ ಸ್ವಲ್ಪವೇ ಅವರಿಗೆ ಆಸೆ ಹುಟ್ಟಿಸುವಂತೆ ಮಾಡಿದೆ. ಕೆಲಸ ಮಾಡುವಾಗ ಆಗಾಗ ಕೈ ತಾಗುತ್ತಿತ್ತು. ನಾನು ಸುಮ್ಮನೆ ಇರುತ್ತಿದ್ದೆ. ಹೀಗೆ ದಿನದಿಂದ ದಿನಕ್ಕೆ ನಮ್ಮ ನಡುವೆ ಸ್ನೇಹ ಬೆಳೆಯಿತು. ಬೇರೆ ಬೇರೆ ಕೆಲಸ ಮಾಡುವಾಗ ಅವರು ನನ್ನ ಸೌಂದರ್ಯ ನೋಡಿ ನಗುತ್ತಿದ್ದರು. ನಾನು ಆಡುತ್ತಿದ್ದ ಆಟ ಕಂಡು ಅವರಿಗೆ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ಇರುತ್ತಿದ್ದರು.
ಕುಟುಂಬವು ಸಂತೋಷದ ಕೇಂದ್ರ. ಒಂದು ದಿನ ಊಟ ಮಾಡಿ ಸೋಫಾ ಮೇಲೆ ಕುಳಿತು ಅವರು ಟಿವಿ ನೋಡುವಾಗ ನಾನು ಧೈರ್ಯ ಮಾಡಿ ಪಕ್ಕದಲ್ಲಿ ಕುಳಿತೆ. ಅವರು ಏನೂ ಹೇಳಲಿಲ್ಲ. ನಾನು ಮೊನ್ನೆ ನೀವು ಕಬ್ಬಿನ ಗದ್ದೆಯಿಂದ ಹೊರಗೆ ಬರುವುದನ್ನು ನೋಡಿದೆ ಎಂದಾಗ ಅವರಿಗೆ ಶಾಕ್ ಆಗಲಿಲ್ಲ. ಇದೆಲ್ಲ ಊರಲ್ಲಿ ಕೆಲವರಿಗೆ ಗೊತ್ತಿರುವ ವಿಚಾರ. ಅದಕ್ಕಾಗಿ ನಾನು ಸಿಟಿಗೆ ಬಂದಿಲ್ಲ. ಇಲ್ಲಿ ಆರಾಮವಾಗಿ ಆಸ್ತಿ ನೋಡಿಕೊಳ್ಳುತ್ತಾ ಬೇರೆಯವರ ಮನೆ ಗೃಹ ಪ್ರವೇಶ ಮಾಡುತ್ತಾ ಇದ್ದೇನೆ ಎಂದರು. ಅವರ ಮಾತು ಕೇಳಿ ಶಾಕ್ ಆಯಿತು. ನಾನು ನೀವು ತಪ್ಪು ತಿಳಿಯಬೇಡಿ, ಆದರೆ ಇದು ಸರಿನಾ ಎಂದೆ. ಅವರು ಇದೆಲ್ಲ ನಿನಗೆ ಬೇಡವಾದ ವಿಷಯ ಎಂದು ಹೇಳಿದರು. ಧೈರ್ಯದಿಂದ ಸರಿಯಾಗಿದ್ರೆ ಇದು ನನ್ನ ಆಸ್ತಿ. ಇದನ್ನು ಕೂಡ ನೀವೇ ಜಾಗರೂಕತೆಯಿಂದ ಕಾಪಾಡಿ. ನಿಮ್ಮ ಮಗ ಇದರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿಲ್ಲ ಅಂದೆ. ನೋಡು, ಈಗ ನನ್ನ ಸ್ವಂತ ಆಸ್ತಿ ಏನಿಲ್ಲ, ಹೊರಗೆ 2 ಆಸ್ತಿ ನೋಡಿಕೊಳ್ಳುತ್ತಾ ಈಗೊಮ್ಮೆ ಗೃಹ ಪ್ರವೇಶ ಮಾಡುತ್ತಿದ್ದೇನೆ. ನಿನ್ನ ಆಸ್ತಿಯನ್ನು ನೋಡಿಕೊಳ್ಳಬೇಕೆಂದರೆ ನನಗೆ ಸಮಸ್ಯೆ ಆಗುತ್ತೆ ಅಂದರು. ಸರಿಯಾಗಿದ್ದರೆ ಈ ಮನೆಗೆ ವಾರಕ್ಕೆ 1-2 ಸಲ ಕಾರ್ಯಕ್ರಮ ಮಾಡಿ ಎಂದೆ. ಅವರು ಸರಿ ಎಂದರು. ನಾನು ಕೂಡಲೇ ಮನೆ ತೋರಿಸಿದಾಗ ಅವರು ಚೆನ್ನಾಗಿ ಗೃಹ ಪ್ರವೇಶ ಮಾಡಿದರು. ಮೊದಲೇ ಸಾಕಷ್ಟು ಗೃಹ ಪ್ರವೇಶ ಮಾಡಿದ್ದ ಅವರು ಎಲ್ಲ ಕಾರ್ಯಕ್ರಮವನ್ನು ನೀಟಾಗಿ ಮುಗಿಸಿದರು. ಅವರ ಕೆಲಸದ ವೈಖರಿ ಕಂಡು ಗಾಬರಿಯಾಗಿದೆ. ಇದಾದ ಮೇಲೆ ಈಗೊಮ್ಮೆ ಗೃಹ ಪ್ರವೇಶ ಕಾರ್ಯಕ್ರಮ ನಡೆಯುತ್ತಲೇ ಇತ್ತು. ನಾನು ಅಲ್ಲಿ 5-6 ತಿಂಗಳಿನವರೆಗೆ ಇದ್ದಾಗ ಸಾಕಷ್ಟು ಬಾರಿ ಗೃಹ ಪ್ರವೇಶ ಕೆಲಸ ಯಶಸ್ವಿಯಾಗಿತ್ತು. ಪ್ರತಿ ಬಾರಿ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡುತ್ತಿದ್ದವರು ಕೊನೆಗೆ ಹಳ್ಳಿಯಲ್ಲಿ ತೀರಿಹೋದರು. ಅದಾದ ಮೇಲೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಸದ್ಯ ನಾನು ನನ್ನ ಗಂಡನೊಡನೆ ವಿದೇಶದಲ್ಲಿದ್ದು ಅವರೊಂದಿಗೆ ಚೆನ್ನಾಗಿದ್ದೇನೆ. ಆದರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ಎಂದು ನನಗೆ ತಿಳಿಯದು. ಜೀವನದಲ್ಲಿ ಕೆಲವೊಮ್ಮೆ ಬೇರೆ ಘಟನೆಗಳು ನಡೆಯುತ್ತವೆ. ಅವನ್ನು ಮರೆತು ಮುಂದೆ ಸಾಗಬೇಕು. ಆದರೆ ಹೀಗೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ. ನಾನು ರಶ್ಮಿ. ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಈ ಕತೆ ಕೇವಲ ಕಾಲ್ಪನಿಕ. ಇದು ಕೇವಲ ಮನರಂಜನೆಗಾಗಿ ಮಾತ್ರ. ಇದು ಯಾರನ್ನೂ ಪ್ರೇರೇಪಿಸುವ ಉದ್ದೇಶ ಹೊಂದಿಲ್ಲ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೌನ ಮಂಜರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.